ಮನೆಗಿಂತ ಮುಂಚೆ ನಮ್ಗೆ ಹೇಳಿದ್ದು ನಾವು ಕೇಳಿರೋದು, ನಾವು ನೋಡಿರೋದಲ್ಲ. ಅಂದರೆ ಅವರು ನಮಗೆ ಹೇಳಿರೋದು. ಅವರು ಮೊದಲನೇ ಚುನಾವಣೆಗೆ MLA ಆಗೋಕ್ಕೆ ಮುಂಚೆ ಅವ್ರಿಗೆ ಒಂದು ಪಕ್ಷದ ಸೀಟು ತಪ್ಪೋದಂಥ ದಿನಗಳಲ್ಲಿ ಇವರೆಲ್ಲಾಟ ಅವರಿಗೆ ದಿವ್ಯ ದರ್ಶನ ಹರದನಹಳ್ಳಿಯಿಂದ ಸೈಕಲ್ನಲ್ಲಿ ಬರಬೇಕಾದ್ರೆ ದಿವ್ಯ ದರ್ಶನ ಕೊಟ್ಟಿದ್ರು, ಬೆಟ್ಟದ ಮೇಲೆ ಕೊಟ್ಟಿರ್ತಾರೆ ರಂಗನಾಥ ಅವರು. ಅದು ಕೊಟ್ಟಂತಾಗ ಅವರು ಆಯ ತಪ್ಪಿ ಕೆಳಗೆ ಬಿದ್ರಂತೆ. ಬಿದ್ದು ಅವ್ರಿಗೆ ಆಮೇಲೆ ಹೆಸರಾಗಿದೆ ನೋಡಿದ್ರಂತೆ. ಅದು ಬೃಹತ್ಕಾರವಾಗಿ ಮೇಲೆ 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 ಬೆಳೆಯುತ್ತಂತೆ, ಎತ್ತರವಾಗಿ ಕಾಣಿಸ್ತಿದೆ. ಆಗ ಅವರು ಆಮೇಲೆ ಮನೆಗೆ ಬಂದು ನಮ್ಮ ಅತ್ತೆ ಹತ್ರ ಹೇಳ್ಕೊಂಡ್ರಂತೆ, ಅದಕ್ಕೆ ಪರವಾಗಿಲ್ಲ ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ಮಾಡಿ ಅಂತ ಹೇಳಿದಾಗ ಅವತ್ತು ನಿಂತಿದ್ದಾರೆ. ಹಾಗಾಗಿ ನಾವು ದೇವ್ರನ್ನ ಭಾಳ ನಂಬ್ತೀವಿ, ಭಾಳ ಶಕ್ತಿನೂ ಇದೆ. ಮತ್ತು ಇದುವರೆಗೆ ನಮಗೆ ಕೇಳ್ಕೊಂಡಿದ್ದೆಲ್ಲ ಮನಸ್ಸಲ್ಲಿ ಅಂದ್ಕೊಂಡದ್ದೆಲ್ಲ ಈಡೇರಿಸಿದ್ದಾನೆ ಭಗವಂತ. ಆ ಕಾರಣಕ್ಕೆ ಯಾವಾಗ 94ರಲ್ಲಿ ರೇವಣ್ಣವರು ಪ್ರಥಮ ಬಾರಿ MLA ಆದರೂ ಆವಾಗ ನಾನು ಅಲ್ಲಿ ತನಕ ಬೆಟ್ಟ ಹತ್ಕೊಂಡೇ ಬರ್ತಾಯಿದ್ದೆ. ನಾನು ನಾವು ಊರಲ್ಲಿ ಕೂಡ ಮಕ್ಕಳು ಇಟ್ಕೊಂಡು ಬೆಟ್ಟ ಹತ್ಕೊಂಡು ಬರ್ತಾಯಿದ್ದೆ. ಶ್ರಾವಣದಲ್ಲಿ 1 ವರ್ಷಕ್ಕೊಮ್ಮೆ ಮನಸ್ಸಬೇಕು. ಅದಾದ ನಂತರ ನೀರಿಗೂ ತೊಂದರೆ ಇತ್ತು, ನೀರಿಗೂ ಭಾಳ ತೊಂದರೆ ಇತ್ತು. ಈ ಕಲ್ಯಾಣಿ ಸ್ವಲ್ಪ ದೂರ ಮೆಟ್ಟಿಲು ಬರಬೇಕಂದ್ರೆ ಒಂದು ಸಿಗುತ್ತೆ, ಅಲ್ಲಿ ನೀರು ತೊಂದರೆ ಇತ್ತು, ಭಾಳ ಕಷ್ಟ ಇತ್ತು. ಮಕ್ಕಳುಗಳಿಗೆ ಯಾಕೆ ಕುಡಿ ಕೊಟ್ಟರೆ ಸ್ನಾನ ಮಾಡಿಸ್ಕೊಳ್ಳೋರು ಭಾಳ ತೊಂದರೆ ಇತ್ತು. 94ರಲ್ಲಿ ಫಸ್ಟು MLA ಆದಾಗ ಮೊದಲನೇ ನಾವು ಕೈಗೊಂಡಂಥ ಕಾರ್ಯಕ್ರಮ ಹೀಗೆ ನೀರನ್ನ ಬೋರ್ ಕೊಡಿಸುವಂಥ ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಮಾಡೋದು. ರೇವಣ್ಣವರು ಹೀಗೆ ನೀರಿನ ವ್ಯವಸ್ಥೆ ಮಾಡಿದ್ರು 94 ಮಧ್ಯದಲ್ಲಿ. ಅದಾದ ಮೇಲೆ ನಂತರ ಸ್ವಲ್ಪ ವರ್ಷ ನಾವು ಏನೋ ಮಾಡಲಿಕ್ಕಾಗಿಲ್ಲ, ಎಲ್ಲ ಮನಸ್ಸಲ್ಲಿ ನಂತರ 2004ರಲ್ಲಿ ಮತ್ತೆ ಮಂತ್ರಿ ಆದಮೇಲೆ 6 ಒಳಗಡೆ 2004ರಿಂದ 6 ಒಳಗಡೆ ಈ ಮಾವಿನಕೆರೆ ಬೆಟ್ಟಕ್ಕೆ ರೋಡ್ ಮಾಡಿಸಿದ್ರು. ರೋಡ್ ಮಾಡೋದ್ರಿಂದ ಏನಾಯಿತು, ತುಂಬ ವಯಸ್ಸಾದವರು ಎಲ್ಲ ಇವತ್ತು ವೆಹಿಕಲ್ನಲ್ಲಿ ಬರ್ತಾ ಇದ್ದಾರೆ. ಬಿಟ್ಟಾಗ್ಲಿಕ್ಕೆ ಆಗಲ್ಲ, ಈಗ ನಮಗೆ ಆಗಲ್ಲ, ಮಳೆ ಅಂಥದ್ರಲ್ಲಿ ತುಂಬ ವಯಸ್ಸಾದವರೆಲ್ಲ ಎಲ್ಲ ಹೇಳ್ತಿರ್ತಾರೆ ಅಂದರೆ ನಮಗೆ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಬೆಟ್ಟಕ್ಕೆ ರೋಡ್ ಮಾಡಿಸಿ ನಮ್ಮ ಭಗವಂತನ ದರ್ಶನ ಮಾಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.